ಇಂದಿನ ವಿಷಯವೆಂದರೆ ಯೋನಿ ಡಿಸ್ಚಾರ್ಜ್. ನೀವು ತಿಳಿದುಕೊಳ್ಳಬೇಕಾದ ಎಲ್ಲವೂ. ಯೋನಿ ಡಿಸ್ಚಾರ್ಜ್ ಸಂಪೂರ್ಣವಾಗಿ ನೈಸರ್ಗಿಕವಾಗಿದೆ. ಇದು ಯೋನಿಯನ್ನು ಸ್ವಚ್ಛವಾಗಿ ಮತ್ತು ಸೋಂಕು ಮುಕ್ತವಾಗಿರಿಸುತ್ತದೆ. ಬಣ್ಣ, ಪ್ರಮಾಣ ಮತ್ತು ವಿನ್ಯಾಸವು ನಿಮ್ಮ ವಯಸ್ಸು ಅಥವಾ ನಿಮ್ಮ ಋತುಚಕ್ರವನ್ನು ಅವಲಂಬಿಸಿ ಭಿನ್ನವಾಗಿರಬಹುದು. ಆದಾಗ್ಯೂ, ಕೆಲವು ಬದಲಾವಣೆಗಳು ಆಧಾರವಾಗಿರುವ ಆರೋಗ್ಯ ಸ್ಥಿತಿಯ ಸಂಕೇತವಾಗಿರಬಹುದು. ಯೋನಿ ಡಿಸ್ಚಾರ್ಜ್ ವಿಧಗಳು. ಬಣ್ಣ ಮತ್ತು ಸ್ಥಿರತೆಯನ್ನು ಅವಲಂಬಿಸಿ ಯೋನಿ ಡಿಸ್ಚಾರ್ಜ್ ಹಲವಾರು ವಿಧಗಳಿವೆ. ನಂಬರ್ 1, ಬಿಳಿ. ನಿಮ್ಮ ಋತುಚಕ್ರದ ಆರಂಭದಲ್ಲಿ ಅಥವಾ ಕೊನೆಯಲ್ಲಿ ಬಿಳಿ ಬಣ್ಣದ ಸ್ರವಿಸುವಿಕೆಯು ಸಾಮಾನ್ಯವಾಗಿದೆ. ಇದು ಸಾಮಾನ್ಯವಾಗಿ ದಪ್ಪವಾಗಿರುತ್ತದೆ ಮತ್ತು ಬಲವಾದ ವಾಸನೆಯಿಲ್ಲದೆ ಅಂಟಿಕೊಳ್ಳುತ್ತದೆ. ಸಂಖ್ಯೆ 2, ಸ್ಪಷ್ಟ ಮತ್ತು ನೀರಿರುವ. ನೀವು ಲೈಂಗಿಕವಾಗಿ ಪ್ರಚೋದಿಸಿದಾಗ ಅಥವಾ ಗರ್ಭಿಣಿಯಾಗಿದ್ದಾಗ ಯೋನಿ ಡಿಸ್ಚಾರ್ಜ್ ಸಾಮಾನ್ಯವಾಗಿ ಸ್ಪಷ್ಟ ಮತ್ತು ನೀರಿನಿಂದ ಕೂಡಿರುತ್ತದೆ. ಸಂಖ್ಯೆ 3, ಸ್ಪಷ್ಟ ಮತ್ತು ವಿಸ್ತಾರವಾಗಿದೆ. ಸ್ಪಷ್ಟ ಮತ್ತು ಹಿಗ್ಗಿಸುವ ಡಿಸ್ಚಾರ್ಜ್ ನೀವು ಅಂಡೋತ್ಪತ್ತಿ ಮಾಡುತ್ತಿದ್ದೀರಿ ಎಂದು ಸೂಚಿಸುತ್ತದೆ. ಸಂಖ್ಯೆ 4, ಕಂದು ಅಥವಾ ರಕ್ತಸಿಕ್ತ. ಇದು ನಿಮ್ಮ ಋತುಚಕ್ರದ ಸಮಯದಲ್ಲಿ ಅಥವಾ ನಂತರ ಸಂಭವಿಸಬಹುದು. ಸಂಖ್ಯೆ 5, ಹಳದಿ ಅಥವಾ ಹಸಿರು. ಹಳದಿ ವಿಸರ್ಜನೆಯು ಆರೋಗ್ಯ ಸ್ಥಿತಿಯನ್ನು ಸೂಚಿಸದಿರಬಹುದು ಏಕೆಂದರೆ ಅದು ಗಾಳಿಗೆ ತೆರೆದಾಗ ಈ ಬಣ್ಣಕ್ಕೆ ತಿರುಗಬಹುದು. ಆದಾಗ್ಯೂ, ಗಾಢವಾದ ಹಳದಿ ಅಥವಾ ಹಸಿರು ವಿಸರ್ಜನೆ, ವಿಶೇಷವಾಗಿ ದಪ್ಪ ಅಥವಾ ಅಹಿತಕರ ವಾಸನೆಯೊಂದಿಗೆ, ವೈದ್ಯಕೀಯ ಆರೈಕೆಯನ್ನು ಪಡೆಯುವ ಸಂಕೇತವಾಗಿದೆ. ಯೋನಿ ಡಿಸ್ಚಾರ್ಜ್ ಕಾರಣಗಳು. ಯೋನಿ ವಿಸರ್ಜನೆಯ ವಾಸನೆ, ಬಣ್ಣ ಅಥವಾ ವಿನ್ಯಾಸದಲ್ಲಿನ ಬದಲಾವಣೆಯು ಯೋನಿಯ ಬ್ಯಾಕ್ಟೀರಿಯಾದ ಸಮತೋಲನದಲ್ಲಿನ ಬದಲಾವಣೆಗಳಿಂದ ಉಂಟಾಗಬಹುದು. ಹಾನಿಕಾರಕ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಾದಾಗ ಯೋನಿ ಸೋಂಕುಗಳು ಸಂಭವಿಸುವ ಸಾಧ್ಯತೆ ಹೆಚ್ಚು. ಸೋಂಕಿನ ಕೆಲವು ಕಾರಣಗಳನ್ನು ನೋಡೋಣ. ಬ್ಯಾಕ್ಟೀರಿಯಾದ ಯೋನಿನೋಸಿಸ್. ಇದು ಬಲವಾದ ಮತ್ತು ಕೆಲವೊಮ್ಮೆ ಮೀನಿನಂಥ ವಾಸನೆಯನ್ನು ಹೊಂದಿರುವ ಯೋನಿ ಡಿಸ್ಚಾರ್ಜ್ ಅನ್ನು ಹೆಚ್ಚಿಸುತ್ತದೆ. ಸ್ರವಿಸುವಿಕೆಯು ತೆಳ್ಳಗೆ, ಬೂದು ಮತ್ತು ನೀರಿರುವಂತೆ ಕಾಣಿಸಬಹುದು. ಈ ಸೋಂಕು ನಿಮಗೆ ಲೈಂಗಿಕವಾಗಿ ಹರಡುವ ಸೋಂಕಿಗೆ ಒಳಗಾಗುವ ಅಪಾಯವನ್ನುಂಟು ಮಾಡುತ್ತದೆ. ಟ್ರೈಕೋಮೋನಿಯಾಸಿಸ್. ಟ್ರೈಕೋಮೋನಿಯಾಸಿಸ್ ಪರಾವಲಂಬಿಯಿಂದ ಉಂಟಾಗುತ್ತದೆ ಮತ್ತು ಸಾಮಾನ್ಯವಾಗಿ ಲೈಂಗಿಕ ಸಂಪರ್ಕದ ಮೂಲಕ ಹರಡುತ್ತದೆ. ಬಾತ್ ಸೂಟ್ಗಳು ಅಥವಾ ಟವೆಲ್ಗಳನ್ನು ಹಂಚಿಕೊಳ್ಳುವ ಮೂಲಕವೂ ಇದನ್ನು ಪಡೆಯಬಹುದು. ಹೆಚ್ಚಿನ ಪೀಡಿತ ಜನರು ಯಾವುದೇ ರೋಗಲಕ್ಷಣಗಳನ್ನು ಹೊಂದಿಲ್ಲ. ಅವರು ಮಾಡಿದರೆ ಅವರು ಅಹಿತಕರ ವಾಸನೆಯೊಂದಿಗೆ ಹಸಿರು ಅಥವಾ ಹಳದಿ ವಿಸರ್ಜನೆಯನ್ನು ಗಮನಿಸುತ್ತಾರೆ. ಸಾಮಾನ್ಯ ಚಿಹ್ನೆಗಳು ನೋವು, ತುರಿಕೆ, ಯೋನಿಯ ಸುತ್ತ ಉರಿಯೂತ, ಸಂಭೋಗ ಮಾಡುವಾಗ ಅಥವಾ ಮೂತ್ರ ವಿಸರ್ಜಿಸುವಾಗ. ಈಸ್ಟ್ ಸೋಂಕು. ಇದು ಕಾಟೇಜ್ ಚೀಸ್ ಅನ್ನು ಹೋಲುವ ದಪ್ಪ ಬಿಳಿ ವಿಸರ್ಜನೆಯನ್ನು ಉಂಟುಮಾಡುತ್ತದೆ. ಇದು ಸಾಮಾನ್ಯವಾಗಿ ವಾಸನೆಯಿಲ್ಲ. ಇತರ ಲಕ್ಷಣಗಳು ಯೋನಿಯ ಸುತ್ತ ತುರಿಕೆ, ಸುಡುವಿಕೆ ಅಥವಾ ಕಿರಿಕಿರಿ. ಗೊನೋರಿಯಾ ಅಥವಾ ಕ್ಲಮೈಡಿಯಾ. ಈ ಸ್ಟೇಗಳು ಗರ್ಭಕಂಠದ ಸೋಂಕಿಗೆ ಕಾರಣವಾಗಿ ಕಿಬ್ಬೊಟ್ಟೆಯ ಡಿಸ್ಚಾರ್ಜ್ ಅನ್ನು ಉತ್ಪತ್ತಿ ಮಾಡುತ್ತವೆ. ಇತರ ಲಕ್ಷಣಗಳೆಂದರೆ ಹೊಟ್ಟೆ ನೋವು, ಮೂತ್ರ ವಿಸರ್ಜಿಸುವಾಗ ನೋವು, ಸಂಭೋಗದ ನಂತರ ರಕ್ತಸ್ರಾವ ಮತ್ತು ಇನ್ನೂ ಅನೇಕ. ವೈದ್ಯರನ್ನು ಯಾವಾಗ ನೋಡಬೇಕು? ನಿಮ್ಮ ಯೋನಿ ಡಿಸ್ಚಾರ್ಜ್ ಬಗ್ಗೆ ನೀವು ಚಿಂತೆ ಮಾಡುತ್ತಿದ್ದರೆ ನೀವು ವೈದ್ಯರನ್ನು ಭೇಟಿ ಮಾಡಬೇಕು. ಅಲ್ಲದೆ, ವಾಸನೆ, ಬಣ್ಣ ಮತ್ತು ಪ್ರಮಾಣದಲ್ಲಿ ಬದಲಾವಣೆಗಳನ್ನು ನೀವು ಗಮನಿಸಿದರೆ ನಂತರ ನೀವು ವೈದ್ಯರನ್ನು ಸಂಪರ್ಕಿಸಬೇಕು. ಮೂತ್ರ ವಿಸರ್ಜಿಸುವಾಗ ನೋವು, ಜ್ವರ, ಯೋನಿಯ ಸುತ್ತ ಕೆರಳಿಕೆ, ಹೊಟ್ಟೆಯಲ್ಲಿ ನೋವು, ವಿವರಿಸಲಾಗದ ತೂಕ ನಷ್ಟ ಅಥವಾ ಆಯಾಸವನ್ನು ಗಮನಿಸಬೇಕಾದ ಇತರ ಲಕ್ಷಣಗಳು. ಆರೋಗ್ಯ ಅಪಾಯಿಂಟ್ಮೆಂಟ್ನಲ್ಲಿ ಏನನ್ನು ನಿರೀಕ್ಷಿಸಬಹುದು? ಶ್ರೋಣಿಯ ಪರೀಕ್ಷೆ ಸೇರಿದಂತೆ ದೈಹಿಕ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ನಿಮ್ಮ ವೈದ್ಯರು ನಿಮ್ಮ ಋತುಚಕ್ರ, ನಿಮ್ಮ ರೋಗಲಕ್ಷಣಗಳು ಮತ್ತು ಸಾಮಾನ್ಯ ಜೀವನಶೈಲಿಯ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಕೇಳುತ್ತಾರೆ. ನಿಮ್ಮ ವೈದ್ಯರು ಸಮಸ್ಯೆಯನ್ನು ತಕ್ಷಣವೇ ಪತ್ತೆಹಚ್ಚಲು ಸಾಧ್ಯವಾಗದಿದ್ದರೆ, ಅವರು ನಿಮ್ಮ ಯೋನಿಯ ಸ್ರಾವದ ಮಾದರಿಯನ್ನು ಪಡೆದುಕೊಳ್ಳಬಹುದು, ಅದನ್ನು ಪರೀಕ್ಷಿಸಿ ಮತ್ತು ಪರೀಕ್ಷೆಗಾಗಿ ಪ್ರಯೋಗಾಲಯಕ್ಕೆ ಕಳುಹಿಸಬಹುದು. ವಿಸರ್ಜನೆಯ ಕಾರಣವನ್ನು ತಿಳಿದ ನಂತರ ನಿಮಗೆ ಚಿಕಿತ್ಸೆಯ ಆಯ್ಕೆಗಳನ್ನು ನೀಡಲಾಗುತ್ತದೆ. ಯೋನಿ ಡಿಸ್ಚಾರ್ಜ್ಗಾಗಿ ಮನೆಯ ಆರೈಕೆ. ಯೋನಿ ಡಿಸ್ಚಾರ್ಜ್ ಅನ್ನು ತಡೆಯಲು ಸಾಧ್ಯವಿಲ್ಲ ಏಕೆಂದರೆ ಇದು ನೈಸರ್ಗಿಕವಾಗಿದೆ. ಆದಾಗ್ಯೂ, ಸೋಂಕಿನ ಸಾಧ್ಯತೆಯನ್ನು ಕಡಿಮೆ ಮಾಡಲು ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ನಿಮ್ಮ ಯೋನಿಯನ್ನು ನಿಧಾನವಾಗಿ ತೊಳೆಯಲು ನೀರನ್ನು ಬಳಸಿ ಮತ್ತು ಡೌಚ್ಗಳಲ್ಲಿ ಪರಿಮಳಯುಕ್ತ ಉತ್ಪನ್ನಗಳನ್ನು ತಪ್ಪಿಸಿ. ಸಂಪೂರ್ಣವಾಗಿ ಒಣಗಿಸುವುದು ಮತ್ತು ಉಸಿರಾಡುವ ಹತ್ತಿ ಒಳ ಉಡುಪುಗಳನ್ನು ಧರಿಸುವುದು ಸಹ ಸಹಾಯ ಮಾಡುತ್ತದೆ.